ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಮಗ ಇಬ್ರು ಹೋಗವಳು ಕಾಲಿಗೆ ಬಿದ್ಬಿಡಿ. ದೀಪಾ, ಅಮ್ಮಂಗೆ ಅವತ್ತು ಹುಷಾರಿರ್ಲಿಲ್ಲ, ನೀನು ಕೈ ಸುಟ್ಕೊಂಡಿದ್ದೆ. ಅವತ್ತೇ ಅವಳು ನೋಡಕ್ ಬಂದಿರ್ಲಿಲ್ಲ. ಅವತ್ತೇ ನಾನು ಹೇಳಿದ್ದೆ ಅವಳಿಗೆ ನೀವಂದ್ರೆ ಮರ್ಯಾದೆ ಇಲ್ಲ, ಜಾಸ್ತಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ. ಆದ್ರೆ ನೀವು ಪದೇ ಪದೇ ಅದೇ ತಪ್ಪು ಮಾಡ್ತಿದ್ದೀರಾ. ನಿಮ್ಮಿಬ್ರಿಗಿಂತ ಚಿಕ್ಕವಳು ನಾನು. ನನಗಿರೋ ಕಾಮನ್ ಸೆನ್ಸು ನಿಮಗಿಲ್ವಲ್ಲ. ಒಬ್ರು ನಮಗ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ, ನಮ್ ಕಾಲ್ ಪಿಕ್ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಇಷ್ಟು ಚಿಕ್ಕ ವಿಷಯನೂ ನಿಮಗೆ ಅರ್ಥ ಆಗ್ತಿಲ್ವಲ್ಲ. ಏನೇ ನಿಂಗೆ ಅರ್ಥ ಆಗ್ತಿರೋದು? ಪರಿಸ್ಥಿತಿಗಳು ಯಾವಾಗ್ಲೂ ಒಂದೇ ಸಮ ಇರಲ್ಲ ನೋಡು. ಒಂದು ನಾಣ್ಯಕ್ಕೆ ಎರಡು ಮುಖಗಳಿರುತ್ತೆ. ಒಂದು ಮುಖ ನೋಡಿ ಅದೇ ನಿಜ ಅಂತ ತಿಳ್ಕೋಬಾರ್ದು. ಇನ್ನೊಂದು ಮುಖನೂ ನೋಡ್ಬೇಕು. ಆವಾಗ ನಿಜ ಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಅಮ್ಮ, ನಿನ್ ಲಾಜಿಕ್ಕು ಎಲ್ಲಾ ಕಡೆ ಅಪ್ಲೈ ಆಗಲ್ಲ. ಅವಳು ಸುಳ್ಳು ಹೇಳಿ ಪರವಾಗಿಲ್ಲ, ಬರ್ದೇ ಇರೋದಕ್ಕೆ ಕಾಲ್ ಮಾಡಿ ಒಂದ್ ಕಾರಣ ಹೇಳ್ಬೇಕಲ್ವಾ? ಒಂದ್ ಸತಿ ಸರಿ, 2 ಸತಿ ಸರಿ, ಪ್ರತಿ ಸಲ ಹೀಗೆ ಆಗ್ತಿದೆ. ನೀವ್ ಅದನ್ನು ಯೋಚನೆ ಮಾಡ್ದೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಸರಿ, ಇವಾಗ ಪೂಜೆ ಮಾಡ್ತಿರೋದ್ ಯಾರಿಗೋಸ್ಕರ? ಅವಳಿಗೋಸ್ಕರ ತಾನೆ. ಅವಳಿಗೆ ಒಳ್ಳೇದಾಗ್ಲಿ, ಅವಳಿಗಿರೋ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಲಿ ಅಂತ ತಾನೆ. ಬಂದ್ಲ ಅವಳು? ಇಲ್ಲ. ಬರ್ದೇ ಇದ್ರೆ ನೀನವತ್ತು ಗಾರ್ಮೆಂಟ್ಸ್ ಹೋಗಿ ಅವಳಿಗೆ ಕರಿಯಕ್ ಹೋದಾಗ್ಲೇ ಹೇಳ್ಬೇಕಿತ್ತು ತಾನೆ, ಅತ್ತೆ ನಾನ್ ಬರಕ್ ಆಗಲ್ಲ ಅಂತ. ಬರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ನಮ್ ಟೈಮ್ ವೇಸ್ಟ್ ಮಾಡ್ಬೇಕಿತ್ತು? ನಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ದೀಪಾ, ನನ್ ಮಾತು ಸ್ವಲ್ಪ ಅರ್ಥ ಮಾಡ್ಕೋ. ಅಣ್ಣ, ನಿನಗ್ ಕೈ ಮುಗಿತೀನಿ. ನೀನ್ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡೋದು ಅಂತ ನನಗ್ ಗೊತ್ತು. ನೀನ್ ಸುಮ್ನಿದ್ಬಿಡು. ಮಾತೆತ್ತಿದ್ರೆ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾಳೆ. ಆದ್ರೆ ಅದೇನು ಅಂತ ಮಾತ್ರ ಹೇಳಲ್ಲ. ಇನ್ಮೇಲಾದ್ರೂ ನೀವೇ ಮೈ ಮೇಲ್ ಬಿದ್ದು ಮಾತಾಡೋದನ್ನ ಬಿಡಿ. ಅವಳಿಗೆ ನಾವು ಬೇಕಿದ್ರೆ ಅವಳೇ ಬರ್ತಾಳೆ. ದೀಪಾ, ಸೈಲೆಂಟ್ ಆಗಿದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಸ್ವಲ್ಪ ಮಾತಲ್ಲಿ ಮರ್ಯಾದೆ ಇರ್ಲಿ. ಮರ್ಯಾದೆ? ಅಣ್ಣ, ನಾನು ಅವಳಿಗೆ ಮರ್ಯಾದೆ ಕೊಟ್ಟಿಲ್ವಾ?